ಮೊದಲ ಹಂತದ ಚುನಾವಣೆ ಮುಗಿತು. ಇದೀಗ ಎರಡನೇ ಹಂತದ ಚುನಾವಣೆಗೆ ರಥಯಾತ್ರೆ ಶುರು. ಅಭ್ಯರ್ಥಿಗಳ ಅಬ್ಬರದ ಪ್ರಚಾರ, ಹಳ್ಳಿಗಳಲ್ಲೂ ಮತಪೇಟೆ. ಅಖಾಡಕ್ಕೆ ನಮೋ ಎಂಟ್ರಿ. ಮೋದಿಯಿಂದ ಮತ ಶಿಕಾರಿ ಖಾತರಿಯಾಗಿದೆ. ನಮೋ ಎಲ್ಲೆಲ್ಲಿ ಮತಪೇಟೆಯನ್ನ ನಡೆಸಲಿದ್ದಾರೆ ಅನ್ನೋದರ ರಿಪೋರ್ಟ್ ಇಲ್ಲಿದೆ ನೋಡಿ. ಕರುನಾಡ ಅಖಾಡಕ್ಕೆ ಮತ್ತೆ ನಮೋ ಎಂಟ್ರಿ. ಪ್ರಧಾನಿ ಮೋದಿಯಿಂದ ಮತ ಶಿಕಾರಿ ಖಾತರಿ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಮುಗಿದು ಎರಡನೇ ಹಂತದ ಚುನಾವಣೆಗೆ ಅಭ್ಯರ್ಥಿಗಳು ಸಜ್ಜಾಗಿದ್ದಾರೆ. ಕರುನಾಡ ಅಖಾಡಕ್ಕೆ ಪ್ರಧಾನಿ ಮೋದಿ ಮತ್ತೆ ಎಂಟ್ರಿ ಕೊಟ್ಟಿದ್ದು ಅಭ್ಯರ್ಥಿಗಳ ಪರ ಮಿಂಚಿನ ಸಂಚಾರ ನಡೆಸಿ ಮತಬೇಟೆ ನಡೆಸಲಿದ್ದಾರೆ. ಉತ್ತರದಲ್ಲಿ ರಣಕಹಳೆ ಮೊಳಗಿಸಲಿರುವ ನಮೋ ಕೇಸರಿ ಕಲಿಗಳ ಪರ ಭರ್ಜರಿ ಕ್ಯಾಂಪೇನ್ ಮಾಡಲಿದ್ದಾರೆ. ಇಂದು ಒಂದೇ ದಿನ 4 ಕಡೆ ನಮೋ ಸಮಾವೇಶ. ಇಂದು ಒಂದೇ ದಿನ ಪ್ರಧಾನಿ ಮೋದಿ 4 ಕಡೆ ಸಮಾವೇಶ ನಡೆಸಲಿದ್ದಾರೆ. ಬೆಳಗಾವಿಯಲ್ಲಿ 11 ಗಂಟೆಗೆ ಪ್ರಚಾರ ಸಮಾವೇಶ ನಡೆಸಲಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಶಿರಸಿಯಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ದಾವಣಗೆರೆ ಹಾಗೂ ಸಂಜೆ 6 ಗಂಟೆಗೆ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ನಡೆಸಲಿದ್ದಾರೆ. ಬೆಳಗಾವಿ ರಣಕಣದಲ್ಲಿ ಬಿಗ್ ಫೈಟ್. ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಲ್ ಹೆಬ್ಬಾಳ್ಕರ್. ರಣಕಣವಾಗಿರುವ ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಎದುರಾಳಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅಖಾಡಕ್ಕಿಳಿದಿದ್ದಾರೆ. ಕ್ಷೇತ್ರದಲ್ಲಿ ಮಗನನ್ನ ಗೆಲ್ಲಿಸುವ ಸಲುವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸತತ ಪ್ರಚಾರ ನಡೆಸುತ್ತಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕಲು ನಮೋ ಎಂಟ್ರಿ ಕೊಟ್ಟಿದ್ದು ಶೆಟ್ಟರ್ ಪರ ಮತಪೇಟೆ ನಡೆಸಲಿದ್ದಾರೆ. ಬೆಳಗಾವಿಯ ಮಾಲಿನಿ ನಗರದಲ್ಲಿ ಬೃಹತ್ ಸಮಾವೇಶದ ಮೂಲಕ ಪ್ರಧಾನಿ ಮೋದಿ ಮತ ಶಿಕಾರಿ ನಡೆಸಲಿದ್ದಾರೆ. ಉತ್ತರ ಕನ್ನಡ ರಣಕಣದಲ್ಲಿ ಬಿಗ್ ಫೈಟ್. ವಿಶ್ವೇಶ್ವರ ಹೆಗಡೆ ಕಾಗೇರಿ ವರ್ಸಸ್ ಅಂಜಲಿ ನಿಂಬಾಳ್ಕರ್. ಬೆಳಗಾವಿ ಬಳಿಕ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಮೋದಿ ಬೃಹತ್ ಸಮಾವೇಶ ನಡೆಸಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿರುದ್ಧವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಕಣಕ್ಕಿಳಿದಿದ್ದಾರೆ. ಹೀಗಾಗಿ ಕಾಗೇರಿ ಪರ ಮೋದಿ ಮತ ಶಿಕಾರಿ ನಡೆಸಲಿದ್ದಾರೆ. ದಾವಣಗೆರೆ ರಣಕಣದಲ್ಲಿ ಬಿಗ್ ಫೈಟ್. ಗಾಯತ್ರಿ ಸಿದ್ದೇಶ್ವರ್ ವರ್ಸಸ್ ಪ್ರಭಾ ಮಲ್ಲಿಕಾರ್ಜುನ್. ಶಿರಸಿಯಲ್ಲಿ ಮತಬೇಟೆ ಮುಗಿಸಿ ಮಧ್ಯಾಹ್ನ 2:50 ಸುಮಾರಿಗೆ ದಾವಣಗೆರೆಯಲ್ಲಿ ನಮೋ ಎಂಟ್ರಿ ಆಗಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಸಾರ್ವಜನಿಕ ಸಮಾವೇಶ ನಡೆಸಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪರ ಮತ ಪ್ರಚಾರ ನಡೆಸಲಿದ್ದಾರೆ. ಪ್ರಧಾನಿಗೆ ಹಲವು ನಾಯಕರು ಸಾಥ್ ನೀಡಲಿದ್ದಾರೆ. ಬಳ್ಳಾರಿ ರಣಕಣದಲ್ಲಿ ಬಿಗ್ ಫೈಟ್. ಬಿ ಶ್ರೀರಾಮುಲು ವರ್ಸಸ್ ಇ ತುಕಾರಾಂ. ರಣಕಣವಾಗಿರುವ ಬಳ್ಳಾರಿಯಲ್ಲಿ ಚುನಾವಣಾ ಕಣ ಕಾವೇರಿದೆ. ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಕಣದಲ್ಲಿದ್ದು ಕಾಂಗ್ರೆಸ್ನ ಇ ತುಕಾರಾಂ ಬಿಗ್ ಫೈಟ್ ಕೊಡಲು ಸಜ್ಜಾಗಿದ್ದಾರೆ. ಬಳ್ಳಾರಿಯಲ್ಲಿ ರಾಮುಲುಪುರ ಪ್ರಧಾನಿ ಮೋದಿ ಮತಪೇಟೆ ನಡೆಸಲಿದ್ದಾರೆ. ಬೃಹತ್ ಸಮಾವೇಶ ನಡೆಸಿದ ಬಳಿಕ ಹೊಸಪೇಟೆಯಲ್ಲಿ ನಮೋ ವಾಸ್ತವ್ಯ ಹೂಡಲಿದ್ದಾರೆ. ಪ್ರಧಾನಿ ಮೋದಿ ಆಗಮನ ಹಾಗೂ ವಾಸ್ತವ್ಯ ಹಿನ್ನೆಲೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಯಾವುದೇ ಅವ್ಯವಸ್ಥೆ ಆಗದಂತೆ ಬಿಜೆಪಿ ನಾಯಕರು ನಿಗಾ ವಹಿಸಿದ್ದಾರೆ. ಏಪ್ರಿಲ್ 28ರಂದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಸಭೆ ಸಮಾವೇಶಗಳನ್ನು ನಡೆಸಿದ ಬಳಿಕ ಪ್ರಧಾನಿ ಮೋದಿ ಏಪ್ರಿಲ್ 29ರಂದು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗದ್ದಿ ಗೌಡರ್ ಪರ ಸಮಾವೇಶದ ಬಳಿಕ ದೆಹಲಿಗೆ ವಾಪಸ್ ಆಗಲಿದ್ದಾರೆ. ರಣಕಣದಲ್ಲಿ ನಮೋ ಉತ್ತರಾಯಣ ಆರಂಭವಾಗಲಿದ್ದು ಮತ ಶಿಕಾರಿ ಖಾತರಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇಂದ್ರ ವರ್ಸಸ್ ರಾಜ್ಯದ ಮಧ್ಯೆ ಬರ ಪರಿಹಾರ ಕಾದಾಟ ಶುರುವಾಗಿದೆ. ಬರ ಪರಿಹಾರ ಸಮರದಲ್ಲಿ ಗೆದ್ದ ರಾಜ್ಯ ಸರ್ಕಾರ. ಬರ ಪರಿಹಾರದ ಕುರಿತು ಅನುದಾನ ಸಮರ ಜೋರಾಗಿದ್ದು 3,400 ಕೋಟಿ ಬರ ಪರಿಹಾರಕ್ಕೆ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸಿದೆ. ಬರ ಪರಿಹಾರ ಸಮರದಲ್ಲಿ ಗೆದ್ದ ರಾಜ್ಯ ಸರ್ಕಾರ. ಕರ್ನಾಟಕಕ್ಕೆ ಬರ ಪರಿಹಾರ ಘೋಷಿಸಿದ ಕೇಂದ್ರ. ರಣಭೀಕರ ಬರಕ್ಕೆ ಕರ್ನಾಟಕ ತುತ್ತಾಗಿ ನರಳ್ತಾ ಇದೆ. ಬರದಿಂದ 48 ಲಕ್ಷ ಹೆಕ್ಟೇರ್ ಬೆಳೆ ನಷ್ಟವಾಗಿದೆ.
ಅಲ್ಲದೆ 223 ತಾಲೂಕುಗಳನ್ನ ಬರಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು. ರಾಜ್ಯಕ್ಕೆ ಬರ ಪರಿಹಾರವನ್ನ ನೀಡುವಂತೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕೇಳಿಕೊಂಡಿತ್ತು. ಆದರೆ ಕೇಂದ್ರ ಸರ್ಕಾರ ಪರಿಹಾರ ಘೋಷಣೆಯಲ್ಲಿ ಮೀನಾಮೇಷ ಎಣಿಸಿತ್ತು. ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ ಕಾಂಗ್ರೆಸ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಕಳೆದೊಂದು ವರ್ಷದಿಂದ ಅನುದಾನ ಸಮರ ಜೋರಾಗಿದೆ. ಬರದಿಂದ ಕಂಗೆಟ್ಟಿದ್ದ ಕರ್ನಾಟಕ ಕೇಂದ್ರಕ್ಕೆ ಬರ ಪರಿಹಾರಕ್ಕೆ ಮೊರೆ ಇಟ್ಟಿತ್ತು. ಆದರೆ ಏನೂ ಪ್ರಯೋಜನವಾಗಿರಲಿಲ್ಲ. ಇದರಿಂದ ರೊಚ್ಚಿಗೆದ್ದ ರಾಜ್ಯ ಕಾಂಗ್ರೆಸ್ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಕೂಡ ಮಾಡಿತ್ತು. ಆದ್ರಿಂದ ಕಳೆದ ಮಾರ್ಚ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿ ಈಗ ಗೆದ್ದು ಬೀಗಿದೆ. ಸುಮಾರು 18,172 ಕೋಟಿ ಅನುದಾನವನ್ನ ಕೇಳಿದ್ದ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಇಂದು 3,454 ಕೋಟಿ ರೂಪಾಯಿ ಬರ ಪರಿಹಾರ ಘೋಷಣೆ ಮಾಡಿದೆ. ಹಾಗಿದ್ರೆ ಈ ಅನುದಾನ ಸಮರ ನಡೆದು ಬಂದ ಹಾದಿ ಹೇಗಿತ್ತು ಅನ್ನೋದಾದ್ರೆ, ಬರ ಪರಿಹಾರ ಸಮರ. ಕೇಂದ್ರಕ್ಕೆ 18,172 ಕೋಟಿ ಪರಿಹಾರವನ್ನ ಕೇಳಿದ್ದ ರಾಜ್ಯ 2023ರ ಸೆಪ್ಟೆಂಬರ್ ನವೆಂಬರ್ನಲ್ಲಿ ಕೇಂದ್ರಕ್ಕೆ ಅರ್ಜಿಯನ್ನ ಸಲ್ಲಿಸಿತ್ತು. ಅದಾದ ಬಳಿಕ ಡಿಸೆಂಬರ್ 19ಕ್ಕೆ ಪ್ರಧಾನಿ ಮೋದಿ ಭೇಟಿ ಮಾಡಿದ್ದ ಸಿದ್ದರಾಮಯ್ಯ, ಡಿಸೆಂಬರ್ 20ಕ್ಕೆ ಅಮಿತ್ ಶಾ ಭೇಟಿ ಮಾಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಏನು ಪ್ರಯೋಜನವಾಗದ ಕಾರಣ ಫೆಬ್ರವರಿ 7ಕ್ಕೆ ರಾಜ್ಯ ಸರ್ಕಾರ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡಿತ್ತು. ಮಾರ್ಚ್ 23ಕ್ಕೆ ಸುಪ್ರೀಂಗೆ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಕೆ. ಏಪ್ರಿಲ್ 8ಕ್ಕೆ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ. ಬಳಿಕ ಒಂದು ವಾರದಲ್ಲಿ ಪರಿಹಾರ ಬಿಡುಗಡೆ ಎಂದಿದ್ದ ಕೇಂದ್ರ ಇಂದು 3,454 ಕೋಟಿ ಪರಿಹಾರ ಬಿಡುಗಡೆ ಮಾಡಿದೆ. ಕೇಂದ್ರ ಕೊಟ್ಟಿದ್ದು ತುಂಬಾ ಕಮ್ಮಿ. ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಇದು ಬಹಳ ಕಡಿಮೆ. ನಾವು 18,172 ಕೋಟಿ ಕೇಳಿದ್ರೆ ಅವರು 3,464 ಕೋಟಿ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಬಹಳ ಕಡಿಮೆ. ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನ್ ಮಾಡಬೇಕು ಅಂತ. 18,000 ಕೇಳಿದ್ದು 3,000 ಚಿಲ್ಲರೆ ಕೊಟ್ಟಿದ್ದಾರೆ. ಇದೇನ ಮಜ್ಜಿಗೆ ಆನೆಗೆ ಅಂತ. ಸೊ ಅಟ್ಲೀಸ್ಟ್ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ಆದರೆ ಅವರು ಕೊಡಬೇಕಾದ ಪಾಲು ಸರಿಯಾಗಿ ಕೊಟ್ಟಿಲ್ಲ. ಇದನ್ನ ಹೋರಾಟ ಮುಂದುವರಿಸ್ತೇವೆ. ಇನ್ನು ಅಧಿಕೃತ ದೃಢೀಕರಣ ಆಗಬೇಕಿದೆ. ನಾವು ಕಾನೂನು ಹೋರಾಟ ಮಾಡದೆ ಹೋಗಿದ್ದಿದ್ರೆ 3,454 ಕೋಟಿನೂ ಬರ್ತಾ ಇರಲಿಲ್ಲ ನಮಗೆ. ಸೊ ಪ್ರಯತ್ನದ ಮೇಲೆ ಅವಲಂಬಿತವಾಗಿದೆ. ಕೇಂದ್ರಕ್ಕೆ ಪರಿಹಾರ ಘೋಷಿಸಲು ಮನಸ್ಸಿಲ್ಲ. ಮೊದಲು ಏನು ನೀತಿ ಇಟ್ಕೊಂಡಿದೆಯೋ ಆ ನೀತಿಯ ಪ್ರಕಾರ ಕೊಡಲಿ. ಕೊಡೋದಿಲ್ಲ ಅವರು ಸುಮ್ಮನೆ ಈಗ ಚುನಾವಣೆ ಇದೆ ಅಂತ ಏನೋ ಬಿಡುಗಡೆ ಮಾಡಿದ್ದಾರೆ ಅಷ್ಟೇ. ಬೇಗ ಹಂತ ಹಂತವಾಗಿ ಕೊಟ್ಟರೆ ಸಂತೋಷ. ಕೊಡೋಕೆ ಮನಸ್ಸಿದ್ದಿದ್ರೆ ಯಾವತ್ತೋ ಕೊಡಬೇಕಾಗಿತ್ತು. ಸುಪ್ರೀಂ ಕೋರ್ಟ್ ಹೇಳಿದ್ರು ಅಂತ ಕೊಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿದ್ರೆ ಖಂಡಿತವಾಗ್ಲೂ ಪ್ರಮಾಣವಾಗ್ಲೂ ಇವ್ರು ಕೊಡ್ತಿರ್ಲಿಲ್ಲ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಟ್ವಿಟಾಸ್ತ್ರ ಪ್ರಯೋಗ. ಇನ್ನು ಪರಿಹಾರಕ್ಕೆ ಹಣವಿಲ್ಲ ಎಂದು ಹೇಳುವ ಕಾಂಗ್ರೆಸ್ ಸರ್ಕಾರ ಸುತ್ತಾಡೋಕೆ ಫ್ಲೈಟ್ ಬಳಸುತ್ತಾರೆ ಎಂದು ಬಿಜೆಪಿ ಟ್ವೀಟ್ ಮಾಡಿ ವಾಗ್ದಾಳಿಯನ್ನ ಮಾಡಿದೆ. ಒಟ್ನಲ್ಲಿ ಚುನಾವಣಾ ಕಾವಿನ ನಡುವೆ ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗೆದ್ದಿದ್ದು ಎಲೆಕ್ಷನ್ನಲ್ಲಿ ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.